Hello everyone. In this video, we will learn about linear programming concept and one sure question of 6 marks you will get from this chapter, and we will learn how to solve this. As per your blueprint, there will be only two 6 mark questions out of which you should write one. ಇದು ಬಂದು ನಿಮಗೆ ಪಾರ್ಟ್ ಇ ನಲ್ಲಿ ಬರುತ್ತೆ. ಪಾರ್ಟ್ ಇ ನಲ್ಲಿ ಎರಡು ಕ್ವೆಶನ್ ಇರುತ್ತೆ. ಒಂದು 6 mark ಕ್ವೆಶನ್ ಬರುತ್ತೆ ಅಂಡ್ ಇನ್ನೊಂದು 4 mark ಕ್ವೆಶನ್ ಬರುತ್ತೆ. ಈ 6 mark ಕ್ವೆಶನ್ ಅಲ್ಲಿ ಎರಡು ಇರುತ್ತೆ. ಒಂದು ಬಂದು ಇಂಟಿಗ್ರೇಷನ್ ಇಂದ, ಒಂದು ಕ್ವೆಶನ್ ಇಂಟಿಗ್ರೇಷನ್ ಚಾಪ್ಟರ್ ಇಂದ ಬರುತ್ತೆ ಅಂಡ್ ಇನ್ನೊಂದು ನಿಮ್ಮ ಲೀನಿಯರ್ ಪ್ರೋಗ್ರಾಮಿಂಗ್ ಚಾಪ್ಟರ್ ಇಂದ ಬರುತ್ತೆ. ಓಕೆ, ಸೊ ಇಂಟಿಗ್ರೇಷನ್ ಅಲ್ಲಿ ಯೂಶುವಲಿ ಪ್ರೂಫ್ ಆಫ್ ಥಿಯರಮ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ಪ್ರೂಫ್ ಕೇಳಿರ್ತಾರೆ ಅಂಡ್ ನೀವು ಇಂಟಿಗ್ರೇಷನ್ ಚಾಪ್ಟರ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಓದಿದ್ರೆ ಈ ಪ್ರೂಫ್ನ ಒಂದು ಸ್ವಲ್ಪ ಮೆಮರೈಸ್ ಮಾಡಬೇಕಾಗುತ್ತೆ. ತುಂಬಾ ಪ್ರೂಫ್ಸ್ ಇದೆ, ಯಾವ್ದಾದ್ರೂ ಕೇಳ್ಬೋದು, ಅದನ್ನ ನೀವು ಮೆಮರೈಸ್ ಮಾಡಬೇಕಾಗುತ್ತೆ. ಇದಕ್ಕಿಂತ ಇದು ಈಸಿ ಇರುತ್ತೆ. ಓಕೆ, ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಈಸಿ ಇರುತ್ತೆ. ನಿಮ್ಗೆ ಇದ್ರಲ್ಲಿ ಬರೋದು ಒಂದೇ 6 mark ಕ್ವೆಶನ್. ಕಂಪಲ್ಸರಿಯಾಗಿ ನಿಮಗೆ ಪಾರ್ಟ್ ಇ ನಲ್ಲಿರೋ ಫಸ್ಟ್ ಸೆಕ್ಷನ್ ನಲ್ಲಿ ಬರುತ್ತೆ. ಸೊ ನೀವು ಇದನ್ನ ಮಿಸ್ ಮಾಡಲೇಬಾರ್ದು, ಬಿಕಾಸ್ ಇಂಟಿಗ್ರೇಷನ್ ಪ್ರೂಫ್ ಆಫ್ ಲಾಟ್ಸ್ ಆಫ್ ಥಿಯರಮ್ಸ್ ಅದೇ. ಸೊ ನೀವು ಅಲ್ಲಿರೋ ಸ್ಟೇಟ್ಮೆಂಟ್ಸ್ ಪ್ರೂಫ್ಸ್ ಕಲಿಯೋದಕ್ಕಿಂತ, ಎಷ್ಟೊಂದು ಸ್ಟೇಟ್ಮೆಂಟ್ಸ್ ಇದೆ ಅದು ಪ್ರೂಫ್ ಕಲಿಯೋದಕ್ಕಿಂತ ನೀವು ಲೀನಿಯರ್ ಪ್ರೋಗ್ರಾಮಿಂಗ್ ಹೇಗೆ ಸಾಲ್ವ್ ಮಾಡೋದು ಅಂತ ಕಾನ್ಸೆಪ್ಟ್ ಪ್ರಾಪರ್ ಆಗಿ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಇದರಲ್ಲಿ 6 marks gain ಮಾಡಬಹುದು. Now let us see what is this linear programming and where we use it and how to solve the problem. Linear programming ಬಂದು it is basically similar to your inequalities. ನೀವು first PUC ನಲ್ಲಿ or in your 11th standard you have studied about inequalities. Inequalities ಓದಿರ್ತೀರ. ಅಲ್ಲಿ ನೀವು ಹೇಗೆ ಸಾಲ್ವ್ ಮಾಡಬೇಕು, ಒಂದು ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಇದ್ರೆ ನೀವು ಹೇಗೆ ಸಾಲ್ವ್ ಮಾಡಿ ಸೊಲ್ಯೂಷನ್ ರೀಜನ್ ನ ಫೈಂಡ್ ಮಾಡಬೇಕು ಅಂತ ಆಲ್ರೆಡಿ ಓದಿದ್ದೀರಾ. ಇಲ್ಲೂ ಬಂದು ನಿಮಗೆ ಸೇಮ್ ಕಾನ್ಸೆಪ್ಟ್ ಇರುತ್ತೆ. ಇನ್ಇಕ್ವಾಲಿಟೀಸ್ ವಿಲ್ ಜಸ್ಟ್ ಕ್ವಿಕ್ಲಿ ಸಿ ಹೌ ಟು ಸಾಲ್ವ್ ಇಟ್. ಅಂಡ್ ಈ ಪ್ರೊಸೀಜರ್ ಇಂದ ನಿಮ್ಗೆ ಇಲ್ಲಿ ಅಡಿಷನಲ್ ಏನು ಅಂದ್ರೆ ಒಂದು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಇರುತ್ತೆ. ಆ ಆಬ್ಜೆಕ್ಟಿವ್ ಫಂಕ್ಷನ್ಗೆ ನೀವು ಮ್ಯಾಕ್ಸಿಮೈಸ್ ಅಂಡ್ ಮಿನಿಮೈಸ್ ವ್ಯಾಲ್ಯೂಸ್ ಫೈಂಡ್ ಮಾಡಬೇಕು. ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂಡ್ ವೇರ್ ವಿ ಯೂಸ್ ಇಟ್. ಎಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಫಸ್ಟ್. So linear programming chapter is an extension of linear inequalities that you have studied in 11th standard. Here, where we use this. Take this example, consider this example. A furniture dealer deals in only two um, items, okay? Tables and chairs. So on the furniture dealer ಇರ್ತಾರೆ, ಬರೀ ಟೇಬಲ್ ಅಥವಾ ಚೇರ್ ಈ ಎರಡು ಐಟಮ್ಸ್ ಮಾತ್ರನೇ ಅವ್ರು ಸೇಲ್ ಮಾಡೋದು. ಅವ್ರ ಹತ್ರ 50,000 rupees ಇದೆ ಇನ್ವೆಸ್ಟ್ ಮಾಡೋಕ್ಕೆ. ಓಕೆ, ಸೊ 50,000 rupees ಹಿ ಕ್ಯಾನ್ ಇನ್ವೆಸ್ಟ್. ಅಂಡ್ ಅವ್ರ ಹತ್ರ ಇರೋ ಸ್ಟೋರೇಜ್ ಸ್ಪೇಸ್ ಅಲ್ಲಿ 60 ಪೀಸಸ್ನ ಅವರು ಸ್ಟೋರ್ ಮಾಡ್ಬೋದು. 60 ಟೇಬಲ್ಸ್ ಇಡ್ಬೋದು, ಅಥವಾ 60 ಚೇರ್ಸ್ ಇರ್ಬೋದು, ಅಥವಾ 20 ಟೇಬಲ್ಸ್ ಅಂಡ್ 40 ಚೇರ್ಸ್, ಆ ರೀತಿ ಅವರು ಸ್ಟೋರ್ ಮಾಡ್ಬೋದು. ಒಂದು ಟೇಬಲ್ಗೆ ಅವ್ರಿಗೆ 2,500 rupees ಆಗುತ್ತೆ ಅಂಡ್ ಒಂದು ಚೇರ್ ತಗೊಳ್ಳೋದಕ್ಕೆ 500 rupees ಆಗುತ್ತೆ. ಅಂಡ್ ಒಂದು ಟೇಬಲ್ ಸೇಲ್ ಮಾಡೋದ್ರಿಂದ ಅವ್ರಿಗೆ 250 rupees ಪ್ರಾಫಿಟ್ ಬರುತ್ತೆ ಅಂಡ್ ಒಂದು ಚೇರ್ ಸೇಲ್ ಮಾಡೋದ್ರಿಂದ ಅವ್ರಿಗೆ 75 rupees ಪ್ರಾಫಿಟ್ ಬರುತ್ತೆ. He wants to know how many tables and chairs he should buy from the available money, which is this 50,000 rupees, so as to maximize his total profit, assuming that he can sell all the items which he buys. ಈ ತರ ಪ್ರಾಬ್ಲಮ್ಸ್ ನಾವು ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಕ್ವೆಶನ್ ಪ್ರಾಪರ್ ಆಗಿ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇಂದ ನೀವು ರಿಲೇಟ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡಾಗ ಕಾನ್ಸೆಪ್ಟ್ಸ್ ಆರ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು, ಪ್ರತಿಯೊಂದು ಈಕ್ವೇಶನ್ ಮೀನಿಂಗ್ ಏನು ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಒಂದು ಫರ್ನಿಚರ್ ಶಾಪ್ ಓನರ್ ಹತ್ರ 50,000 ರೂಪಾಯಿ ಇದೆ. ಅವ್ರ ಹತ್ರ ಈ 50,000ದಲ್ಲಿ ಅವರು ಟೇಬಲ್ಸ್ ಅಂಡ್ ಚೇರ್ಸ್ ಪರ್ಚೇಸ್ ಮಾಡ್ಬೋದು. ಬಟ್ ಅವ್ರ ಹತ್ರ ಇರೋ ಸ್ಟೋರೇಜ್ ಸ್ಪೇಸ್ ಅಲ್ಲಿ ಅವ್ರು ಬರೀ 60 ಪೀಸಸ್ ಮಾತ್ರನೇ ಇಡಕ್ಕಾಗೋದು. ಸೊ ಒಂದು ಚೇರ್ಗೆ ಇಷ್ಟು ಪ್ರಾಫಿಟ್ ಬರುತ್ತೆ 75 rupees, ಒಂದು ಟೇಬಲ್ಗೆ ಅವ್ರಿಗೆ 250 rupees ಪ್ರಾಫಿಟ್ ಬರುತ್ತೆ. ಸೊ ಈ 50,000ನ ಅವ್ರು ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ಅವರು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಕೋಬಹುದು. ಇದಕ್ಕೆ ಬಂದು ಈ ತರ ಕ್ವೆಶನ್ಸ್ಗೆ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ ನಾವು ಸೊಲ್ಯೂಷನ್ ತಗೊಳ್ತೀವಿ. ಅದೇ ರೀತಿ ಸಪೋಸ್ ಅವರು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನೋ ಇರುತ್ತೆ ಅನ್ಕೊಳ್ಳೋಣ, ಅದು ಬಂದು ಎಕ್ಸ್ಪೆನ್ಸ್ನ ನಾವು ಯಾವ ರೀತಿ ಪ್ರಾಡಕ್ಟ್ಸ್ ಬ್ಯಾಲೆನ್ಸ್ ಮಾಡಿದಾಗ ಎಕ್ಸ್ಪೆನ್ಸ್ ಮಿನಿಮೈಸ್ ಮಾಡಬಹುದು. ಈ ರೀತಿಯಾದ ಒಂದು ಕಾನ್ಸೆಪ್ಟ್, ಈ ರೀತಿಯಾದ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಸೊ ಹಿಯರ್ ಯೂಶುವಲಿ ದ objective function is to either maximize or minimize. ಪ್ರಾಫಿಟ್ ಸೇಲ್ಸ್ ಇದೆಲ್ಲ ಮ್ಯಾಕ್ಸಿಮೈಸ್ ಮಾಡಕ್ ಟ್ರೈ ಮಾಡ್ತೀವಲ್ವಾ, ಜಾಸ್ತಿ ಪ್ರಾಫಿಟ್ ಆಗಬೇಕು,
ಜಾಸ್ತಿ ಸೇಲ್ಸ್ ನಡಿಬೇಕು. ಅದೇ ರೀತಿ ಕಾಸ್ಟು ಎಕ್ಸ್ಪೆನ್ಸು ಅದೆಲ್ಲ ಮಿನಿಮೈಸ್ ಮಾಡಕ್ ಟ್ರೈ ಮಾಡ್ತೀವಿ. ಖರ್ಚು ಏನೇನಿದೆ, ಚಾರ್ಜಸ್ ಏನಿದೆ, ಟ್ಯಾಕ್ಸ್ ಏನಿದೆ, ಇದೆಲ್ಲ ಬಂದು ಕಮ್ಮಿ ಮಾಡಕ್ ಟ್ರೈ ಮಾಡ್ತೀವಿ ಒಂದು ಬಿಸ್ನೆಸ್ನಲ್ಲಿ. ಆ್ಯಂಡ್ ಇನ್ಕಮ್, ಪ್ರಾಫಿಟ್, ಎಕ್ಸ್ಪೆನ್ಸ್, ಸಾರಿ ಸೇಲ್ಸ್ ಇಂಥದ್ದನ್ನ ಜಾಸ್ತಿ ಮಾಡಕ್ ಟ್ರೈ ಮಾಡ್ತೀವಿ. ಸೊ ದ ಪರ್ಪಸ್ ಆಫ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್ ಇಸ್ ಟು ಫೈಂಡ್ ಅನ್ ಆಪ್ಟಿಮಲ್ ಸೊಲ್ಯೂಷನ್, that is a best solution to either maximize or minimize the objective function. ಒಂದು ಫಂಕ್ಷನ್ ಇರುತ್ತೆ, ಅದು ಅವರ ಪ್ರಾಫಿಟ್ ಫಂಕ್ಷನ್ ಅಥವಾ ಕಾಸ್ಟ್ ಫಂಕ್ಷನ್, ಅದನ್ನ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಮ ಪ್ರೊಸೀಜರ್, ಈ ಈ ಈ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಅವ್ರ ಹತ್ರ ಇರೋ ಬಜೆಟ್ ಎಷ್ಟು? ಅವ್ರ ಹತ್ರ ಇರೋ ಅಮೌಂಟ್ ಬಂದು 50,000 rupees ಅಲ್ವಾ? ಸೊ ಟೇಬಲ್ದು ಕಾಸ್ಟ್ ಎಷ್ಟು? ಕಾಸ್ಟ್ ಬರೆಯೋಣ, ಇಲ್ಲಿ ಪ್ರಾಫಿಟ್ ಬರೆಯೋಣ. ಓಕೆ, ಸೊ ಟೇಬಲ್ ಕಾಸ್ಟ್ ಬಂದು 2,500. ಪ್ರತಿ ಟೇಬಲ್ ಕಾಸ್ಟ್ ಬಂದು 2,500. ಒಂದು ಟೇಬಲ್ನ ಸೇಲ್ ಮಾಡೋದ್ರಿಂದ ಅವರಿಗೆ 250 rupees ಪ್ರಾಫಿಟ್ ಬರುತ್ತೆ. ಒಂದು ಚೇರ್ನ ಕಾಸ್ಟ್ ಬಂದು, ವಾಟ್ ಇಸ್ ದ ಚೇರ್ಸ್ ಕಾಸ್ಟ್? ಚೇರ್ಸ್ ಕಾಸ್ಟ್ ಇಸ್ 500 and he will get 75 rupees profit if he sells one chair. ಇದು ಕೊಟ್ಟಿರೋ ಇನ್ಫಾರ್ಮೇಶನ್. ಇಲ್ಲಿ ಟೇಬಲ್ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರು 2,500 ಕೊಡಬೇಕು. ಅದನ್ನ ಸೆಲ್ ಮಾಡಿದ್ರೆ ಅವ್ರಿಗೆ 250 rupees ಪ್ರಾಫಿಟ್ ಮಾಡ್ಕೋಬಹುದು. ಅಂದ್ರೆ 3,000 rupeesಗೆ ಸೆಲ್ ಮಾಡ್ತಾರೆ, 250 ಪ್ರಾಫಿಟ್ ಮಾಡ್ಕೋಬಹುದು. ಒಂದು ಚೇರ್ನ ಅವರು 500 rupeesಗೆ ಪರ್ಚೇಸ್ ಮಾಡ್ತಾರೆ, ಖರೀದಿ ಮಾಡ್ತಾರೆ, ಅಂಡ್ ಸೆಲ್ ಮಾಡೋದು 75 rupeesನ ಪ್ರಾಫಿಟ್ಗೆ ಸೇಲ್ ಮಾಡ್ತಾರೆ. ಅಂಡ್ ದೆನ್ ದಿ ಸ್ಟೋರೇಜ್. ಸೊ ಸ್ಟೋರೇಜ್ ಇಸ್ ಫಾರ್ 60 items. 60 items ಇಟ್ಕೊಳ್ಳೋಷ್ಟು ಮಾತ್ರ ಅವ್ರಿಗೆ ಸ್ಟೋರೇಜ್ ಕೆಪಾಸಿಟಿ ಇರೋದು. ಸೊ ಇನ್ ದಿಸ್ ಪ್ರಾಬ್ಲಮ್ ವಿ ವಿಲ್ ಹ್ಯಾವ್ ಟು ಸಾಲ್ವ್ ಎಷ್ಟು ಟೇಬಲ್ಸ್, ಎಷ್ಟು ಚೇರ್ಸ್ ತಗೋಬೇಕು ಅವರು ಈ 50,000ಗೆ ಟು ಮೇಕ್ ಮ್ಯಾಕ್ಸಿಮಮ್ ಪ್ರಾಫಿಟ್. ದಿಸ್ ಇಸ್ ದ ಪ್ರಾಬ್ಲಮ್. So this kind of problems we will solve using linear programming. So now let us see how to solve this. So let us assume he buys X number of tables. Okay, number of tables, or ಎಷ್ಟು tables ತಗೊಳ್ತಾರೆ, X tables ಅಂತ ಅನ್ಕೊಳ್ಳೋಣ. And then number of chairs he buys, we will assume it is Y. Okay, X number of tables and Y number of chairs he buys. Now what is the cost? How much he can spend? Can he spend as he wants? No. He has only 50,000 rupees. So maximum he can purchase is 50,000 rupees only he can spend. So each table cost is 2,500, right? Every table cost is 2,500 into, we have X tables, right? So 2,500 into X is the cost for tables. Prati table ge 2,500 rupees into X number of tables multiply ಮಾಡಿದಾಗ cost for X tables ಬರುತ್ತೆ, ಪ್ಲಸ್ ಚೇರ್ ಕಾಸ್ಟ್ ಬಂದು 500. ಎಷ್ಟು ಚೇರ್ಸ್ ತಗೊಳ್ತಿದ್ದೀವಿ? ವೈ ಚೇರ್ಸ್. ಸೊ 500 ಇಂಟು ವೈ. ಇದೆರಡು ನಾವು ಆಡ್ ಮಾಡಿದಾಗ ಟೋಟಲ್ ಕಾಸ್ಟ್ ಫಾರ್ ಎಕ್ಸ್ ಟೇಬಲ್ಸ್ ಅಂಡ್ ವೈ ಚೇರ್ಸ್ ವಿ ವಿಲ್ ಗೆಟ್. ಅಂಡ್ ಈ ಟೋಟಲ್ ಕಾಸ್ಟ್ ಬಂದು 50,000 ದಾಟಬಾರ್ದು. ಇಟ್ ಕ್ಯಾನ್ ಬಿ ಈಕ್ವಲ್ ಟು 50,000 ಆರ್ ಇಟ್ ಕ್ಯಾನ್ ಬಿ ಲೆಸ್ ದ್ಯಾನ್ 50,000. ಅವರು 50,000 ಬಜೆಟ್ ಇದೆ, ಅದು ಅಷ್ಟು ಖರ್ಚು ಮಾಡ್ಬೋದು ಅಥವಾ ಅದಕ್ಕಿಂತ ಕಮ್ಮಿ ಖರ್ಚು ಮಾಡ್ಬೋದು, ಬಟ್ ಹಿ ಕೆನಾಟ್ ಸ್ಪೆಂಡ್ ಮೋರ್ ದೆನ್ 50,000. So this total cost should be less than or equal to 50,000. This is our first equation. Next, both these chairs and tables together cannot go beyond 60 items because maximum storage available itself is 60. So it cannot go beyond 60. So they can buy together 60 or less than 60. So number of chairs plus number of tables can be equal to or less than 60. It cannot go beyond that. So these are the two functions that we have, and both this number of tables and chairs should be greater than or equal to 0. This is called as non-negative constraints. That is, ಚೇರ್ಸ್ ಅಂಡ್ ಟೇಬಲ್ಸ್ 0 ಇರ್ಬೋದು. ಮೇ ಬಿ ಅವರು ನಾನು ಟೇಬಲೇ ತಗೊಳ್ಳಲ್ಲ, ಬರೀ ಚೇರ್ ತಗೊಂಡು ಸೇಲ್ ಮಾಡ್ತೀನಿ ಅಂತ ಮಾಡ್ಬೋದು. ಇನ್ ದಟ್ ಕೇಸ್ ನಂಬರ್ ಆಫ್ ಟೇಬಲ್ಸ್ ವಿಲ್ ಬಿ 0, ನಂಬರ್ ಆಫ್ ಚೇರ್ಸ್ ಹಿ ವುಡ್ ಹ್ಯಾವ್ ಪರ್ಚೇಸ್ಡ್ ಸಮ್ ನಂಬರ್ ಆಫ್ ಚೇರ್ಸ್. ಅಥವಾ ನಾನು ಚೇರ್ಸ್ ಒಂದು ತಗೊಳ್ಳಲ್ಲ, ನಾನು ಬರೀ ಟೇಬಲ್ಸ್ ತಗೊಂಡು ಸೇಲ್ ಮಾಡ್ತೀನಿ ಅಂತಾನು ಮಾಡಬಹುದು. ಸೊ ಇಟ್ ಕೆನಾಟ್ ಬಿ ನೆಗೆಟಿವ್, ರೈಟ್? ಇಟ್ ಕ್ಯಾನ್ ಬಿ 0. ಸೊ ಎಕ್ಸ್ ಅಂಡ್ ವೈ ಶುಡ್ ಬಿ ಗ್ರೇಟರ್ ದ್ಯಾನ್ or equal to 0. Now these are our constraints. ಕನ್ಸ್ಟ್ರೈಂಟ್ಸ್ ಅಂದ್ರೆ ಕಂಡೀಷನ್ಸ್. ಕೆಲವೊಂದು ಲಿಮಿಟೇಷನ್ಸ್ ಇದೆ ಅಲ್ವಾ? ನಾನು ಎಕ್ಸ್ಪೆನ್ಸ್ ನಾನು ಸ್ಪೆಂಡ್ ಮಾಡೋದು 50,000ಗಿಂತ ಒಳಗಿರಬೇಕು,
ನಾನು ತಗೊಳ್ಳೋ ಐಟಮ್ಸ್ 60ಕ್ಕಿಂತ ಒಳಗಿರಬೇಕು ಅಂಡ್ ಎಕ್ಸ್ ಅಂಡ್ ವೈ ಬೋತ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ದೇ ಕೆನ್ ನಾಟ್ ಬಿ ನೆಗೆಟಿವ್. ಇದೆಲ್ಲ ಬಂದು ಕಂಡೀಷನ್ಸ್. ಈ ಕಂಡೀಷನ್ಸ್ ಬೇಸಿಸ್ ಮೇಲೆ ವಾಟ್ ಆಮ್ ಐ ಟ್ರೈಂಗ್ ಟು ಫೈಂಡ್ ಔಟ್? I am trying to find out the maximum profit. So we will write profit function anta. So this function is called as the objective function. Illi I will write profit function. We usually denote this objective function using Z. ಏನಿದು profit function? X tables ನಾನು ತಗೊಳ್ತಿದ್ದೀನಿ. ಪ್ರತಿ ಟೇಬಲ್ಗೂ 250 rupees is the profit. Plus I'm buying Y chairs. For each of the Y chairs, 75 rupees is the profit, right? So that's what we have written here. ಪ್ರತಿ ಟೇಬಲ್ಗೆ ಪ್ರಾಫಿಟ್ 250, ಪ್ರತಿ ಚೇರ್ಗೆ ಪ್ರಾಫಿಟ್ ಬಂದು 75. So if I have purchased X number of tables, 250 into X is the profit from tables. If I have purchased Y number of chairs, 75 into Y is the profit from chairs. This is your total profit. This is your profit function. ಈ ಫಂಕ್ಷನ್ ನೀವೇನು Z ಅಂತ ಬರೀತೀರಾ, this is called as the objective function. ಆಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರೋ ಪರ್ಪಸ್ ಏನು ಅಂದ್ರೆ ಈ ಪ್ರಾಫಿಟ್ ಮ್ಯಾಕ್ಸಿಮಮ್ ಎಷ್ಟು ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಫಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನೊಂದು ಫಂಕ್ಷನ್ ಬರೆದಿರ್ತೀನಿ. ಸೊ ದಿಸ್ ಇಸ್ ಯೋರ್ ಆಬ್ಜೆಕ್ಟಿವ್ ಫಂಕ್ಷನ್. ಸಪೋಸ್ ನೀವು ಖರ್ಚು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ, ಹೌ ಟು ಮಿನಿಮೈಸ್ ಕಾಸ್ಟ್, ಹೌ ಟು ಮಿನಿಮೈಸ್ ಪ್ಯಾಕೇಜಿಂಗ್ ಕಾಸ್ಟ್, ಹೌ ಟು ಮಿನಿಮೈಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಹೌ ಟು ಮಿನಿಮೈಸ್ ರಾ ಮೆಟೀರಿಯಲ್ ಕಾಸ್ಟ್. ಅಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಬಂದು ಕಾಸ್ಟ್ ಫಂಕ್ಷನ್ ಇರುತ್ತೆ, ಪ್ರಾಫಿಟ್ ಫಂಕ್ಷನ್ ಇರಲ್ಲ, ಕಾಸ್ಟ್ ಫಂಕ್ಷನ್ ಇರುತ್ತೆ. ಅದನ್ನ ನಾವು ಮಿನಿಮೈಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಾವು ಮಿನಿಮೈಸ್ ಮಾಡಿದ್ರು ಮ್ಯಾಕ್ಸಿಮೈಸ್ ಮಾಡಿದ್ರು ದಿಸ್ ಇಸ್ ಕಾಲ್ಡ್ ಆಸ್ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಾವು ಪ್ರಾಫಿಟ್ ಜಾಸ್ತಿ ಮಾಡಬೇಕು, ಮ್ಯಾಕ್ಸಿಮೈಸ್ ಮಾಡಬೇಕು, ಎಕ್ಸ್ಪೆನ್ಸಸ್ನೆಲ್ಲ ಮಿನಿಮೈಸ್ ಮಾಡಬೇಕು. ನಾವು ಒಂದು ಟ್ರಾವೆಲಿಂಗ್ ಮಾಡ್ತಿದ್ದೀವಿ ಅಂದರೆ ಫ್ಯೂಯಲ್ ಮಿನಿಮೈಸ್ ಮಾಡಬೇಕು, ಟೈಮ್ ಮಿನಿಮೈಸ್ ಮಾಡಬೇಕು. ಕಮ್ಮಿ ಟೈಮ್ನಲ್ಲಿ ನಾವು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀವಿ ಅಂತ ಟೈಮ್ ಮಿನಿಮೈಸ್ ಮಾಡಬೇಕು, ಫ್ಯೂಯಲ್ ಮಿನಿಮೈಸ್ ಮಾಡಬೇಕು, ಡಿಸ್ಟೆನ್ಸ್ ಮ್ಯಾಕ್ಸಿಮೈಸ್ ಮಾಡಬೇಕು. ಈ ರೀತಿಯಾದ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ಗೆ ಅಂತ ಒಂದು ಫಂಕ್ಷನ್ ಬರೆಯೋದನ್ನ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಆಸ್ ಪರ್ ದ ಪ್ರಾಬ್ಲಮ್ ಯು ಕ್ಯಾನ್ ರೈಟ್ ಪ್ರಾಫಿಟ್ ಫಂಕ್ಷನ್, ಕಾಸ್ಟ್ ಫಂಕ್ಷನ್, ಡಿಸ್ಟೆನ್ಸ್ ಫಂಕ್ಷನ್, ಲೈಕ್ ದಟ್ ಯು ಕ್ಯಾನ್ ರೈಟ್. ಬಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೋಡಿ ಅಥವಾ ನಿಮ್ಮ ಮೆಟೀರಿಯಲ್ NCERT-ನಲ್ಲಿ ಇರೋ ಕ್ವೆಶನ್ಸ್ನಲ್ಲಿ ನಿಮಗೆ ಈ ರೀತಿ ಡಿಸ್ಕ್ರಿಪ್ಟಿವ್ ಕ್ವೆಶನ್ ಬರಲ್ಲ. ಲೈಕ್ ಯು ವಿಲ್ ನಾಟ್ ಹ್ಯಾವ್ ಅ ಸಿಚುವೇಶನ್, ನೀವು ಈ ರೀತಿ ಈಕ್ವೇಶನ್ಸ್ ಮಾಡೋ ಅಂತ ನೆಸೆಸಿಟಿ ಇರೋದಿಲ್ಲ. ದೇ ವುಡ್ ಹ್ಯಾವ್ ಗಿವನ್ ದಿಸ್ ಈಕ್ವೇಶನ್ಸ್ ಅವರೇ ಕೊಟ್ಬಿಟ್ಟಿರ್ತಾರೆ, ಈ ಇನ್ಇಕ್ವಾಲಿಟೀಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ, ಕನ್ಸ್ಟ್ರೈನ್ಸ್, ಆಬ್ಜೆಕ್ಟಿವ್ ಫಂಕ್ಷನ್ ಎಲ್ಲ ಅವರೇ ಕೊಟ್ಟಿರ್ತಾರೆ, ನೀವು ಬರೀ ಸಾಲ್ವ್ ಮಾಡಬೇಕು. ಬಟ್ ವೆನ್ ಯು ಗೋ ಟು ಹೈಯರ್ ಸ್ಟಡೀಸ್, ವೆನ್ ಯು ಗೋ ಟು ಇಂಜಿನಿಯರಿಂಗ್ ಅಂಡ್ ಆಲ್ ದಟ್, ನಿಮಗೆ ಅಲ್ಲಿ ಸಿನಾರಿಯೋ ಕೊಟ್ಟಿರ್ತಾರೆ, ಲೈಕ್ ಸಿಚುವೇಶನ್ ಕೊಟ್ಟಿರ್ತಾರೆ. ಈ ಕನ್ಸ್ಟ್ರೈನ್ಸ್ ಅಂಡ್ ಆಬ್ಜೆಕ್ಟಿವ್ ಫಂಕ್ಷನ್ಸ್ ನೀವೇ ಕ್ರಿಯೇಟ್ ಮಾಡಬೇಕು. ಹಿಯರ್ ಯು ಡೋಂಟ್ ಹ್ಯಾವ್ ಟು ಡೂ ಇಟ್, ಯು ಕ್ಯಾನ್ ಜಸ್ಟ್ ಲರ್ನ್ ಹೌ ಟು ಸಾಲ್ವ್ ಆಫ್ಟರ್ ವೆನ್ ಕನ್ಸ್ಟ್ರೈನ್ಸ್ ಆರ್ ಗಿವನ್ ಅಂಡ್ ವೆನ್ ಆಬ್ಜೆಕ್ಟಿವ್ ಫಂಕ್ಷನ್ ದೇ ವುಡ್ ಹ್ಯಾವ್ ಓನ್ಲಿ ಗಿವನ್, ಅವರೇ ಕೊಟ್ಟಿರ್ತಾರೆ. ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನೀವು ಫೈಂಡ್ ಔಟ್ ಮಾಡಬೇಕಷ್ಟೇ. ಸೊ ದಿಸ್ ಇಸ್ ದ ಎಕ್ಸಾಂಪಲ್, ದಿಸ್ ಇಸ್ ಅ ಕಾನ್ಸೆಪ್ಟ್ ಫಾರ್ ಲೀನಿಯರ್ ಪ್ರೋಗ್ರಾಮಿಂಗ್. ಹೋಪ್ ಆಲ್ ಆಫ್ ಯು ಹ್ಯಾವ್ ಅಂಡರ್ಸ್ಟುಡ್. So there are certain budget constraints. So here budget constraint, space constraint is there, and based on that we have written what is the cost, how much is this space available, and what should be the minimum number, and what is your profit function. So these are the constraints. This is the objective function. Here the purpose of this problem is to maximize profit. Okay, here what will we try to do? We will try to maximize the profit. Since this denotes profit, we will try to find out ಈ x and y ಗೆ ಏನ್ ವ್ಯಾಲ್ಯೂಸ್ ಇರಬೇಕು so that z is maximum. This is what we are going to try to solve by solving this question. Okay, first take each inequality. Inequalities ಹೇಗೆ ಸಾಲ್ವ್ ಮಾಡಬೇಕು ಅಂತ ಆಲ್ರೆಡಿ ಫಸ್ಟ್ PU ನಲ್ಲಿ ಕಲ್ತಿದ್ದೀರಾ. Take each inequality. Okay, I will mark it as equation 1 and equation 2. Okay, so take each inequality. So let me take equation 1. ಫಸ್ಟ್ ಇನ್ಇಕ್ವಾಲಿಟಿನ ನೀವು ಈಕ್ವಾಲಿಟಿ ಸೈನ್ಗೆ ರಿಪ್ಲೇಸ್ ಮಾಡಬೇಕು. 2500x ಪ್ಲಸ್ 500y is equal to 50,000 ಅಂತ ಮಾಡಬೇಕು. ಓಕೆ, ನಾವು each of the variable you have to take it as 0. See, equation 1 is less than equal to ಆದ್ರೂ ಇರಲಿ, greater than equal to ಆದ್ರೂ ಇರಲಿ, to solve you have to consider it as equal to. So this is your procedure. Replace less than equal to by equal to.
Okay, to obtain boundary points. To obtain boundary points, this is how you write the solution. Okay, to obtain boundary points, ನಾನು less than equal to ಇಂದ replace ಮಾಡಿದ್ದೀನಿ. Now we will take let x is equal to 0. x 0 ಅಂತ ತಗೊಂಡಾಗ equation 1 becomes x 0 ಆಗುತ್ತಲ್ಲ, so this will be 0 plus 500y is equal to 50,000. So y is equal to 100. Okay, so the point is x is 0, y is 100. Okay, x 0 ಇದೆ, y 100 ಬರುತ್ತೆ. 0, 100 is a point. Next, ಇದೇ equation ಅಲ್ಲಿ we will take y as 0. Okay, let y is equal to 0. Equation 1 becomes, ಇಲ್ಲಿ y 0 ಆಗೋದ್ರಿಂದ 500 into 0 will be 0. So you will get 2500x plus 0 is equal to 50,000. x is equal to 50,000 divided by 2500 ನಿಮಗೆ 20 ಬರುತ್ತೆ. ಸೊ ಇಲ್ಲಿ ಪಾಯಿಂಟ್ ಇಸ್ x is 20, y is 0. ಇದೆರಡು ಪಾಯಿಂಟ್ಸ್ ನಿಮಗೆ ಬಂದಿದೆ. Now this represents your first line. Every linear equation in two variables represents a straight line. ಇದನ್ನ ನೀವು ಆಲ್ರೆಡಿ ಫಸ್ಟ್ ವ್ಯೂ ನಲ್ಲಿ ಓದಿದ್ದೀರಿ. ಈಗ ಈ ಫಸ್ಟ್ ಲೈನ್ಗೆ ನಮಗೆ ಎರಡು ಬೌಂಡ್ರಿ ಪಾಯಿಂಟ್ಸ್ ಬಂದಿದೆ, 0, 100, 20, 0. First we will plot this as a line. Okay, so we will take, so this is 10, 20, 30, 40, and for y also I'll write 10, 20. Just plot this graph. ನೀವು ಇದು ಗ್ರಾಫ್ ಬರೀಲೇಬೇಕು in your final answer. Okay, so ಇದು y axis, ಇದು x axis. ಈಗ ನಮಗೆ ಎರಡು ಪಾಯಿಂಟ್ಸ್ ಇದೆ. What are the points? 0, 100 and 20, 0. So x is 20, y is 0. That is this point. This is 20, 0. And then x is 0, y is 20. Na? Just a second. X is 20, y is 0. The other one is x is 0 and y is 100. That is this point. Okay, 100, 0, 100. This point. Now ಈ ಎರಡು ಪಾಯಿಂಟ್ ನಾವು ಸ್ಟ್ರೈಟ್ ಲೈನ್ ಇಂದ ಜಾಯಿನ್ ಮಾಡಬೇಕು. Let us join this in the form of a straight line. Okay, so this is the line that represents line 1. Okay, now next line, next equation we will take, which is x plus y less than equal to 60. So equation 2 nallu saha, what we will do is we will replace less than equal to symbol with equal to. So we will get x plus y equal to 60. Let x equals to 0, y 60 barutte. So the point we get is 0, 60, and then let y equals to 0. This gives you x as 60. So the point is 60, 0. Second line ge namge ಎರಡು points ಬಂದಿದೆ, 0, 60 and 60, 0. Let us mark these 2 points now. X is 0 and y is 60 is this point. This is 0, 60, and x 60, y 0 is this point. This is 60, 0. Now these 2 points we have to draw a straight line. Okay, it's not a straight line. So we have drawn a straight line here. The pink line, that is the line for the first equation. The yellow line is the line for the second equation. Okay, ಇವಾಗ ಅಷ್ಟೇ ನಮಗಿರೋದು ಎರಡು equations ನಾವು ಮಾಡಿದ್ವಿ. ಈ ಎರಡು equations we have drawn a line. Now this is a condition, x greater than equal to 0 and y greater than equal to 0. It means x and y 0 ಗಿಂತ ಜಾಸ್ತಿ ಇರಬೇಕು. So it will fall under this positive side. Now we will shade this region. Now this is the region that comes under the common area. Understand clearly? This is your region now. Okay, this is a shaded region.
How to know where to shade? Should I shade inside or outside? So always, whenever you are shading, refer to the signs in the inequalities. Now inequalities are less than equal to ಇದೆ ಅಥವಾ first line is the first line that you have 2500x plus 500y is less than equal to 50,000 ಅಂದ್ರೆ ಈ ಎರಡು ಕಾಸ್ಟ್ ಲೆಸ್ ದ್ಯಾನ್ 50,000 ಇರಬೇಕು. ಅಂದ್ರೆ ಪಿಂಕ್ ಲೈನ್ ಅಲ್ಲಿ ವೆನ್ಎವರ್ ಇಟ್ ಇಸ್ ಲೆಸ್ ದ್ಯಾನ್ ಲೈನ್ ಗಿಂತ ಕೆಳಗಡೆ ಶೇಡಿಂಗ್ ಮಾಡಬೇಕು. ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದ್ದಾಗ ಲೈನ್ ಅಂಡ್ ಅಬವ್ ಶೇಡಿಂಗ್ ಮಾಡಬೇಕು. ಇಲ್ಲಿ ಲೆಸ್ ದ್ಯಾನ್ ಈಕ್ವಲ್ ಟು ಇರೋದ್ರಿಂದ ನನ್ನ ಶೇಡಿಂಗ್ ರೀಜನ್ ಬಂದು ಇಟ್ ಶುಡ್ ಬಿ ಬಿಲೋ ದ ಪಿಂಕ್ ಲೈನ್. ಓಕೆ, ಅಂಡ್ ಸೆಕೆಂಡ್ ಈಕ್ವೇಶನ್ ಹೀಗೆ ನಮಗೆ ಲೆಸ್ ದೆನ್ ಈಕ್ವಲ್ ಟು ಇದೆ. ಸೊ ಇದರ ಬೌಂಡ್ರಿ ಪಾಯಿಂಟ್ಸ್ ಏನಿದೆ, ನಮ್ಮ ಶೇಡಿಂಗ್ ರೀಜನ್ ಹ್ಯಾಸ್ ಟು ಬಿ ಬಿಲೋ ದ ಸೆಕೆಂಡ್ ಲೈನ್ ಆಲ್ಸೋ. ಸೊ ಎಲ್ಲೋ ಲೈನ್ ಇದೆ ಇಲ್ಲಿ, ಬಿಲೋ ದ ಸೆಕೆಂಡ್ ಲೈನ್ ರೀಜನ್ ಶುಡ್ ಬಿ ಶೇಡೆಡ್ ಬಿಲೋ ದ ಸೆಕೆಂಡ್ ಲೈನ್. ಸೊ ಫಸ್ಟ್ ಲೈನ್ಗೂ ಕೆಳಗಿರಬೇಕು, ಸೆಕೆಂಡ್ ಲೈನ್ಗೂ ಕೆಳಗಿರಬೇಕು ಅಂದ್ರೆ ದಿಸ್ ಇಸ್ ದ ರೀಜನ್ ವಿಚ್ ಡಿಫೈನ್ಸ್ ದ ಬೌಂಡ್ರಿ ರೀಜನ್ ಫಾರ್ ಅವರ್ ಸೊಲ್ಯೂಷನ್. ಈ ಬೌಂಡ್ರಿ ರೀಜನ್ಗೆ ಕೆಲವೊಂದು ಪಾಯಿಂಟ್ಸ್ ಇದೆ. ಸೊ ವಾಟ್ ಆರ್ ದೋಸ್ ಪಾಯಿಂಟ್ಸ್? ಸೊ ಈ ಬೌಂಡ್ರಿ ರೀಜನ್ ಡಿಫೈನ್ ಮಾಡ್ತಿರೋ ಪಾಯಿಂಟ್ಸ್ ಬಂದು ದೀಸ್ ಆರ್ ದ ಪಾಯಿಂಟ್ಸ್ ದಟ್ ಡಿಫೈನ್ಸ್ ದ ಬೌಂಡ್ರಿ ರೀಜನ್. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಈ ಇಂಟರ್ಸೆಕ್ಷನ್ ಸೆಕೆಂಡ್ ಪಾಯಿಂಟ್, this is the third point, and this is the fourth point. Fourth point is 0, 0, which is both x and y are 0. Adondu boundary point. The other point is 0, 60, 20, 0 is 1 point, and this intersection is 1 point. ಈ ಪಾಯಿಂಟ್ 2 ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಇಸ್ ಪಾಯಿಂಟ್ 1? Point 1 is 0, 60. Point 2 we don't know what it is. Point 3 is 20, 0. And point 4 is 0, 0. These are the points that we have. Usually, we will not take this 0, 0 at all because that is not, see, when we are finding out like ಎಷ್ಟು tables, ಎಷ್ಟು chairs ತಗೋಬೇಕು to have maximum profit ಅಂದಾಗ ನಾನು ಏನು ತಗೊಳ್ಳಲ್ಲ ಅಂದ್ರೆ we will not get profit only. So both x and y 0 ಇರೋದು ನಾವು ತಗೋಬಾರದು. So these are the 3 points, boundary points that we got. ಇದೆರಡು ಗೊತ್ತಿದೆ. Now let us find what is this. Now this point 2, it is an intersection of these two lines. So just take these two equations as simultaneous equation and simplify to get the intersecting points. Okay. Now let us find the intersecting point. To find the intersecting point, we will take equation 1 and 2 as simultaneous equations. So what is the first equation? 2500x plus 500y is equal to 50,000. This was our first equation. Second equation, I will multiply with 500. Second equation is x plus y equals to 60 is the second equation. So I will multiply this with 500. So I'll get 500x plus 500y is equal to 30,000. Okay. Now we will simplify this. I will change the sign change ಮಾಡ್ತೀನಿ. 500y minus 500y cancel ಆಗುತ್ತೆ. 2500x minus 500x is 2000x. This is equal to 50,000 minus 30,000 is 20,000. So x is 10. Okay, x is 10. Using x we will find out y. So we had second equation, right? So what was equation 2? X plus y equals to 60 is equation 2. So if x is 10, then y is 60 minus x, which is 50. Therefore, y is 50. So what is your point of intersection? Therefore, 10, 50 is 0.2. Okay, this is our 0.2, which is 10, 50. So we have now 3 points, 3 boundary points, which are 2 points we got it from the line only, 0, 60 and 20, 0. 1 point we got it from this intersection. So that intersection point is 10, 50. Now for all these 3 situations, profit ಎಷ್ಟು ಬರುತ್ತೆ ಅಂತ ನಾವು ಕೌಂಟ್ ಮಾಡಬೇಕು. See, understand clearly. Pink line defines our budget. 50,000 ಇದೆ, 50,000 ಒಳಗಡೆ ನಾವು ತಗೋಬೇಕು. ಅದಕ್ಕೆ ಡಿಫೈನ್ ಮಾಡೋದು, ಬೌಂಡ್ರಿ ಡಿಫೈನ್ ಮಾಡೋದು ಈ ಪಿಂಕ್ ಲೈನ್. ಸ್ಟೋರೇಜ್ ಕೆಪಾಸಿಟಿ ನಮಗೆ 16 ಇರೋದು, ಅದಕ್ಕೆ ಡಿಫೈನ್ ಮಾಡೋದು ಈ ಯೆಲ್ಲೋ ಲೈನ್. ಈ ಎರಡಕ್ಕೂ ಇನ್ಕ್ಲೂಡ್ ಆಗೋ ರೀತಿ ನಾವು ಪರ್ಚೇಸ್ ಮಾಡಬೇಕು. ಅದೇ ಈ ಬೌಂಡ್ರಿ ರೀಜನ್. ಬೌಂಡ್ರಿ ರೀಜನ್ ಇಲ್ಲಿ 4 ಪಾಯಿಂಟ್ಸ್ ಇದೆ. ಈ 4 ಪಾಯಿಂಟ್ಸ್ ಅಲ್ಲಿ 0, 0 ಪಾಯಿಂಟ್ ನ ನಾವು ಕನ್ಸಿಡರ್ ಮಾಡೋದಿಲ್ಲ.
ಅದು ಬಿಟ್ರೆ ನಿಮ್ಗೆ 3 ಪಾಯಿಂಟ್ ಇದೆ 1 2 3 3 ಪಾಯಿಂಟ್ಸ್ ಏನೇನು ಅಂತ ನಾವು ಬರ್ಕೋಬೇಕು. ಇದರಲ್ಲಿ ಮೋಸ್ಟ್ ಆಫ್ ದೆಮ್ ನಿಮ್ಗೆ ಈ ಆಕ್ಸಿಸ್ ನಲ್ಲಿ ಇರೋ ಪಾಯಿಂಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಅದನ್ನ ಬರ್ಕೊಂಡಿದೀವಿ. ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಇದಲ್ಲ, ಆ ಇಂಟರ್ಸೆಕ್ಷನ್ ಪಾಯಿಂಟ್ ಅನ್ನು ನಾವು ಫೈಂಡ್ ಔಟ್ ಮಾಡಿದೀವಿ ಬೈ ಟೇಕಿಂಗ್ ದೋಸ್ ಟು ಲೈನ್ ಈಕ್ವೇಶನ್ಸ್ ಆಸ್ ಸೈಮಲ್ಟೇನಿಯಸ್ ಈಕ್ವೇಶನ್ಸ್. ಸೊ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಆಗಿ ತಗೊಂಡಾಗ ನಮ್ಗೆ ವಿ ಗೆಟ್ 10 and 50. So these are the points now. Now let us write the profit. Let us calculate the profit. Profit at boundary points. So first points ಬರ್ಕೊಳ್ಳೋಣ. There are 3 points and then we will write the value of z. Z is 250x plus 75y. ಏನಿದು profit function. x ಎಷ್ಟಿದೆ? First point is 0,60. 0,60 one point ಇದೆ. Then 10,50 is the point that we have found now. 20,0 is the third point. ಈ 3 ಪಾಯಿಂಟ್ಸ್ ಇದೆ. ಈ 3 ಪಾಯಿಂಟ್ಸ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ we will calculate. So z is equal to 250 into 0 plus 75 into 60. Yes, 4,500 ಇದು. ಅಂದ್ರೆ 0 ಟೇಬಲ್ಸ್ ತಗೊಳ್ತೀರಾ, ನಾನು 60 ಚೇರ್ಸ್ ತಗೊಂಡ್ರೆ ನನಗೆ 4,500 ಪ್ರಾಫಿಟ್ ಬರುತ್ತೆ. ಓಕೆ, the number of tables that we purchase is 0, number of chairs is 60. What is the other option? 10 chairs and 10 tables and 50 chairs purchase ಮಾಡ್ಬೋದು. 10 tablesಗೆ ಇಷ್ಟು ಪ್ರಾಫಿಟ್ ಬರುತ್ತೆ and 50 chairsಗೆ ಇಷ್ಟು ಪ್ರಾಫಿಟ್ ಬರುತ್ತೆ. Now let us calculate how much is this. So 75 into 50 is 3,750 plus 2,500 gives you 6,250. Okay. So 10,50 ಇದ್ರೆ ನಮಗೆ 6,250 rupees ಪ್ರಾಫಿಟ್ ಬರುತ್ತೆ. ಆರ್ ನಾನು 20 ಟೇಬಲ್ಸ್ ತಗೊಂಡು 0 ಚೇರ್ಸ್ ತಗೋಬಹುದು. ಇನ್ ದಟ್ ಕೇಸ್ 20 ಟೇಬಲ್ಸ್ಗೆ ನನಗೆ 250 into 20 ಪ್ರಾಫಿಟ್ ಬರುತ್ತೆ ಅಂಡ್ ಚೇರ್ಸ್ ತಗೊಳ್ಳೇ ಇಲ್ಲ, ಸೊ ಅದರಿಂದ ಏನು ಪ್ರಾಫಿಟ್ ಬರಲ್ಲ, which gives me 5,000 profit. Understood? So boundary points are these 3. ಈ 3 boundary points ಗೆ ನಮಗೆ ಇಷ್ಟು ಪ್ರಾಫಿಟ್ಸ್ ಬರುತ್ತೆ. What is the objective here? Profit maximize ಮಾಡಬೇಕು ಅಲ್ವಾ? So this is the highest value. So this is a maximum value, right? So this is a maximum profit that we get, and least is this. This is the minimum profit that we can make. Okay, so this is minimum profit and 6,250 is the maximum profit that we can make for the given problem. So this is your solution. In the end you will write, therefore maximum profit is 6,250. So if we purchase 10 tables and 50 chairs, we can make a maximum profit of 6,250 rupees. This is the solution for this problem. So hope all of you have understood this. ಈಗ ನಾವು ನಮ್ಮ ಮಾಡೆಲ್ ಕ್ವೆಶನ್ ಪೇಪರ್ ತಗೊಂಡು ಕ್ವಿಕ್ಲಿ ಐ ಟೆಲ್ ಯು ಹೌ ಟು ಸಾಲ್ವ್ ಇಟ್. ಒನ್ ಆಫ್ ದ ಕ್ವೆಶನ್ಸ್ ಐ ವಿಲ್ ಟೇಕ್. ನೋಡಿ, ಮಾಡೆಲ್ ಕ್ವೆಶನ್ ಪೇಪರ್ಸ್ ಅಲ್ಲಿ ಪಾರ್ಟ್ ಇ ನಲ್ಲಿ ಯು ಹ್ಯಾವ್ ಅ ಮ್ಯಾಕ್ಸಿಮೈಸ್ ಅಂಡ್ ಮಿನಿಮೈಸ್ ಪ್ರಾಬ್ಲಮ್ ಅಂಡ್ ದೆನ್ ಯು ಹ್ಯಾವ್ ಅ ಇಂಟಿಗ್ರೇಷನ್ ಪ್ರಾಬ್ಲಮ್, ಪ್ರೂವ್ ದ್ಯಾಟ್ ಅಂತ ಕೊಟ್ಟಿದ್ದಾರೆ. And in model question paper 2 also you have similar question only. In part E you have a proving of some theorem problem is there, or you have this maximize and minimize. Okay, similarly this is in model question paper 3. Here also you have the same thing. So now let us take any one problem. Nanu model question paper 1 nalli iro problem na ಮಾಡ್ತೀನಿ. This is your model question paper 1, question number 46. I will solve this. ಮಿಕ್ಕಿದ್ದು ಇದೇ ತರ ಪ್ರೊಸೀಜರ್ ಅಲ್ಲಿ ನೀವು ಸಾಲ್ವ್ ಮಾಡ್ಕೋಬಹುದು. We will quickly do this. ನಿಮ್ಗೆ ಈಗ ಪ್ರೊಸೀಜರ್ ಗೊತ್ತಿದೆ. ಲೀನಿಯರ್ ಪ್ರೋಗ್ರಾಮಿಂಗ್ ಅಂದ್ರೆ ಮೀನಿಂಗ್ ಏನು ಅಂತ ಗೊತ್ತಿದೆ. ಈಗ ಈ ಪ್ರಾಬ್ಲಮ್ಗೆ ಯು ಡೋಂಟ್ ಹ್ಯಾವ್ ಟು ಫ್ರೇಮ್ ದ ಈಕ್ವೇಶನ್ಸ್ ನಾವು ಫಾರ್ಮ್ ಮಾಡೋ ನೆಸೆಸಿಟಿ ಇಲ್ಲ, ಇಲ್ಲಿ ಆಲ್ರೆಡಿ ಕೊಟ್ಟಿದೆ. ಓಕೆ, so z is equal to 3x plus 9y is the objective function. Okay, so this is our objective function. Constraints bandu x plus 3y less than equal to 60, x plus y greater than equal to 10, x less than equal to y, x and y should be greater than equal to 0. These are the constraints. Now first equations ella barkobeku, given constraints anta equations barkobeku.
given. Objective function z. See, 6 marks ಇದೆ ಇದಕ್ಕೆ. So make sure you present your answer properly. Objective function z is equal to 3x plus 9y. Okay, ಇದು objective function. Constraints ಅಂತ ಅಲ್ಲಿರೋ constraints ಅಷ್ಟನ್ನು ನೀವು ಬರ್ಕೋಬೇಕಾಗುತ್ತೆ. Constraints x plus 3y less than equal to 60, x plus y greater than equal to 10, x less than equal to y, and then x greater than equal to 0, y greater than equal to 0. These are the constraints. Now let us take one by one equations and we will solve them. ಇದನ್ನ ನಾನು equation 1, 2 ಅಂತ ಬರ್ಕೊಳ್ತೀನಿ. So equation 1. What is the procedure to solve? Replace less than equal to sign with equality sign. So ನಮಗೆ x plus 3y equals to 60 ಅಂತ ಬರ್ಕೋಬೇಕು. ಇಲ್ಲಿ less than equal to ಇದ್ರೂ greater than equal to ಇದ್ರೂ ನಾವು equal to ಅಂತ ಬರ್ಕೋಬೇಕು. Now put x is equal to 0. ಅವಾಗ ನಮಗೆ ಇದು 0 ಆದ್ರೆ 3y equals to 60 ಬರುತ್ತೆ, which gives y as 20. So the point is 0, 20. Okay. Next, put y as 0. ನಾವು y 0 ಅಂತ ತಗೊಂಡ್ರೆ 3y 0 ಆಗುತ್ತೆ. So x is equal to 60 ಬರುತ್ತೆ. So this is 60, 0. That is the point. These are the points for the first line. Okay. Now at once we will finish off all of them. Equation 2. So what is equation 2? X plus y greater than equal to 10. Again you write replacing greater than equal to symbol with equality sign. We get x plus y equals to 10. So here the points will be, put x equals to 0. This gives y as 10 and put y equals to 0. This gives x as 10. So the points are 0, 10, 10, 0. These are the points for the second equation. Let us first draw the axis. This is origin, y-axis, x-axis. Okay, this is 0. We have 10, 20, 30, 40, 50, 60. Okay, and 10, 20, 30, 40, 50. Ashti saku, because we don't have y more than 20 here. So the first line is 0, 20 and 60, 0. Let us mark it with some color. The first point is 0, 20. X is 0, y is 20. So this is 0, 20. Next we have 60, 0. This is 60, 0. This is your first line. We have joined this line. This is our first line. Second line is 0, 10 and 10, 0. 0, 10 is this point. 10, 0. This is 0, 10. So this one we will line. This one we will join. This is one line. Okay, now we have drawn two lines. Now the shading region should be below the first line and above the second line because it is less than equal to and greater than equal to. First line it is less than equal to. So the region that we shade should be below the first line. And this is greater than equal to. So the region that we shade should be above the second line. So in between this region, we will have to shade. Okay, between these two lines, we will have to shade. But here, there is another constraint, that is x should be less than equal to y. So we can't shade this complete region because see, towards this area, if you observe, x value is becoming 50, 60 and y is coming down to 0, right? So this value you can't take. It cannot be, x cannot be greater than or greater than y. It has to be less than y or it can be equal to y. Now let us find out what are these boundary points. See, maximum value that y can take is 20 only, right? In this region, the maximum value is 20 that y can take. Beyond that, it cannot. And when y takes 20, x is 0. Now let us try to find out some value in between so that it does not go, x does not go more than, x does not get more than y. So ಸುಮ್ಮನೆ ಒಂದು random equation ತಗೊಳ್ಳೋಣ. ಇಲ್ಲಿ x plus 3y less than equal to 60 ಇದೆ ಅಲ್ವಾ, ನಾನು equal to 60 ತಗೋತೀನಿ. Let me assume equal. X is less than y or
x is equal to y ಅಲ್ವಾ, ನಾನು ಈಕ್ವಲ್ ಅಂತ ತಗೊಳ್ತೀನಿ. ಸಪೋಸ್ x and y ಈಕ್ವಲ್ ಇದ್ರೆ 4x equals to 60, x is equal to 15. ಇಲ್ಲಿ ನಾನು y place ಅಲ್ಲಿ x ತಗೊಂಡಿದ್ದೀನಿ. I am considering x and y are equal. So x and y ಎರಡು 15 ಬರುತ್ತೆ. ಇದು ಬಂದು equal. Or x should be less than y. So x value 15 ಗಿಂತ ಕಮ್ಮಿ ಇರ್ಬೋದು, ಬಟ್ ನಾಟ್ ಗ್ರೇಟರ್ ದ್ಯಾನ್ 15. ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈ ಈಕ್ವೇಶನ್ ಅಲ್ಲೇನೆ x plus 3y. ಸೊ ಸಪೋಸ್ x ನಾನು 16 ತಗೊಂಡ್ರೆ y ಎಷ್ಟು ಬರುತ್ತೆ ನೋಡೋಣ. ಓಕೆ, ಆರ್ ಇಲ್ಲಿ ಡಿವಿಷನ್ ಇದೆ ಅಲ್ವಾ, ನಾನು y ತಗೊಳ್ತೀನಿ. y 14 ತಗೊಂಡ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ವಿ ವಿಲ್ ಸಿ. ಸೊ ವೆನ್ ವಿ ಟೇಕ್ x plus 3y equals to 60, x plus 3 into 14 ಬಂದು 42 ಬರುತ್ತೆ. ದಿಸ್ ಗಿವ್ಸ್ x as 18. ಈಗ ನೋಡಿ y ಗೆ ನಾನು 14 ತಗೊಂಡಿದ್ದೀನಿ, x ವ್ಯಾಲ್ಯೂ 18 ಬಂತು. x is greater than y. ಸೊ y ವ್ಯಾಲ್ಯೂ ನಾನು 15 ಗಿಂತ ಕಮ್ಮಿ ತಗೊಂಡ್ರೆ x ವ್ಯಾಲ್ಯೂ ಬಂದು y ಗಿಂತ ಜಾಸ್ತಿ ಬರುತ್ತೆ. ಸೊ ದಿಸ್ ಇಸ್ ನಾಟ್ acceptable. Okay, so since the value of x and y should be equal or less, maximum value that x can take is 15 only. If they are equal, value of x and y both are 15, otherwise x value will be less than 15. So here we will draw a line, that is when x is 15, y is also 15. Let us mark that point. So this is 15 and this is 15. So let us mark this point, which is 15 comma 15. Okay, when x and y both are equal, we get 15 comma 15, and value of y can be greater than this, but value of x must be less than 15 only. So nan shade mado region bandu, it has to be below this, before this, but it can be, y can be greater than 15, but x has to be 15 or less than 15. So I will take this line. This is the point. So now the shaded region is going to be this region. Okay, this is the shaded region now. Why we have taken this? It is because x has to be less than equal to y. At this point, when x is 15, y is also 15. This is the point. When x is 15, y is 15. This is the point, not the other one. When x is 15, y will be 15. Okay, so x has to be this point, otherwise x will become greater than y. Beyond this, ಈ ರೈಟ್ ಸೈಡ್ ಹೋದ್ರೆ ನಾವು x ಬಂದು 15 ಗಿಂತ ಜಾಸ್ತಿ ಆಗುತ್ತೆ and y ವ್ಯಾಲ್ಯೂ 15 ಗಿಂತ ಕಮ್ಮಿ ಆಗುತ್ತೆ. ಸೊ ಈ ಪಾಯಿಂಟ್ ದಾಟಬಾರ್ದು ನಮ್ಮ solution region. So this is your solution region. So now we will write the boundary points. So what are the boundary points? This is one boundary point, which is 0 comma 10. This is the second boundary point, which is 10 comma 0, and the third boundary point is 15 comma 0, which is on x-axis, and this point is fourth boundary point, which is 15 comma 15, and this is your fifth boundary point. There are 5 boundary points for this particular example. We will try to find out maximum and minimum value for this 5 boundary points. Let us write the boundary points now. Points and z. What is z value? Z function. Z is 3x plus 9y. 3x plus 9y is z. Let us write all the points first, and then we will calculate z value and we will copy that here. So first point is 0 comma 10. Next point is 10 comma 0. And then we have 15 comma 0 is another point. Third point, and then fourth point is 15 comma 15, and the last point is 0 comma 20. This is the 5, these are the 5 points. Now let us calculate what is z value for each of this. So z is 3x plus 9y. So for the first point, since x is 0, 3x becomes 0. 9 into 10 bandu 90 barutte. Idu first point value. Next x 10 idre 3 into 10 30 ಬರುತ್ತೆ, plus 9 into 0. Next x 15 idre 3 into 15 ಬಂದು 45 ಬರುತ್ತೆ, plus 9 into y is 0. The last one is z, the fourth point is 3 into 15
plus 9 into 15. ಇದು ಬಂದು 45 plus this is 135, which gives you 180. Okay, so this is 180. And in this case, 3 into 0 bandu 0, 9 into 20 bandu 180 barutte. Okay, so if you observe, there are 2 points at which x is maximum, right? So these two are maximum points. Okay, maximum points are there. Means there are two optimal solution. ಏನದು suppose these are tables and chairs. 15 tables, 15 chairs ತಗೋಬಹುದು ಅಥವಾ ಬರೀ 20 chairs ತಗೋಬಹುದು. Both of them gives the maximum value. And minimum is this. ನೀವು ನಿಮ್ಮ ಟೇಬಲ್ ಅಲ್ಲೂ ಮಾರ್ಕ್ ಮಾಡಿ and ಆಮೇಲೆ ಫೈನಲ್ ಕನ್ಕ್ಲೂಷನ್ ಬರೀರಿ. Therefore, z equals to 30 is the minimum point or is the minimum value for x equals to 10 and y equals to 0. Okay, so e point ಅನ್ನ ಬರೀಬೇಕು. And z equals to 180 is the maximum value for x equals to 15 and y equals to 15 and x equals to 0 and y equals to 20. Okay, so very simple. Each equation you have to take the equation less than equal to or greater than equal to ಏನಾದ್ರೂ ಇರಲಿ equal to ಅಂತ ಬರ್ಕೊಳ್ಳಿ. x 0 ಹಾಕೊಳ್ಳಿ, y ಗೆ ಒಂದು ವ್ಯಾಲ್ಯೂ ಬರುತ್ತೆ, ಆಮೇಲೆ y 0 ಅಂತ ತಗೊಳ್ಳಿ, x ಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಯು ಗೆಟ್ 2 ಪಾಯಿಂಟ್ಸ್. ಆ 2 ಪಾಯಿಂಟ್ಸ್ ನೀವು ಒಂದು ಲೈನ್ ಅಂತ ಮಾರ್ಕ್ ಮಾಡಬೇಕು. ಅದೇ ರೀತಿ ಇರೋ ಪ್ರತಿಯೊಂದು ಇಕ್ವೇಶನ್ಗೂ ನೀವು ಮಾರ್ಕ್ ಮಾಡ್ಕೋಬೇಕು. ದೆನ್ ಫೈಂಡ್ ಔಟ್ ವಾಟ್ ಇಸ್ ದ ಶೇಡೆಡ್ ರೀಜನ್. ಲೆಸ್ ದನ್ ಈಕ್ವಲ್ ಟು ಇದ್ರೆ ಲೈನ್ ಬಿಲೋ ಶೇಡ್ ಮಾಡಬೇಕು, ಗ್ರೇಟರ್ ದನ್ ಈಕ್ವಲ್ ಟು ಇದ್ರೆ ಲೈನ್ ಅಬವ್ ಶೇಡ್ ಮಾಡಬೇಕು. ಆ ಶೇಡಿಂಗ್ ಮಾಡಿ ಆದ್ಮೇಲೆ ಬೌಂಡ್ರಿ ಪಾಯಿಂಟ್ಸ್ ಬರುತ್ತೆ. ಆ ಬೌಂಡ್ರಿ ಪಾಯಿಂಟ್ಸ್ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಯಾವ್ದಾದ್ರು ಒಂದು ಬೌಂಡ್ರಿ ಪಾಯಿಂಟ್ ಗೊತ್ತಿಲ್ಲ ಅಂದ್ರೆ ಯಾವ್ದೋ ಒಂದು 2 ಲೈನ್ ಇಂಟರ್ಸೆಕ್ಷನ್ ಅಲ್ಲಿ ಆ ಬೌಂಡ್ರಿ ಪಾಯಿಂಟ್ ಬರುತ್ತೆ. ಆ 2 ಲೈನ್ಸ್ ನ ತಗೊಂಡು ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಅಂತ ತಗೊಂಡು ನೀವು ಬೌಂಡ್ರಿ ಪಾಯಿಂಟ್ ಫೈಂಡ್ ಔಟ್ ಮಾಡಿ. ಫೈಂಡ್ ಔಟ್ ಮಾಡಿದ್ಮೇಲೆ ಎಲ್ಲ ಪಾಯಿಂಟ್ಸ್ಗೆ ನೀವು ಝೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅಂಡ್ ನಿಮ್ಮ ಎಕ್ಸಾಮ್ ನಲ್ಲಿ ನಿಮಗೆ ಬೋತ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಎರಡೂ ಕೇಳಿರ್ತಾರೆ. ಮಿನಿಮಮ್ ವ್ಯಾಲ್ಯೂ ಎಷ್ಟು ಯಾವ ಪಾಯಿಂಟಿಗೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಯಾವ ಪಾಯಿಂಟಿಗೆ, ಇದು ನಿಮ್ಮ ಫೈನಲ್ ಕನ್ಕ್ಲೂಷನ್ ಆಗಿ ಬರೀಬೇಕು. ಸೊ ದಿಸ್ ಗಿವ್ಸ್ ಯು 6 marks. I strongly believe linear programming is much easier compared to integration, proofs and theorems and its proofs. So I strongly recommend you to learn linear programming problem. ಇವತ್ತು ನೀವು ಈ ವಿಡಿಯೋ ನೋಡಿದ ಮೇಲೆ ನೆಕ್ಸ್ಟ್ 1 hour ಎಲ್ಲ ನಿಮ್ಮ ಎಕ್ಸಸೈಸ್ ಅಲ್ಲೂ ಬರೀ ಒಂದು 10 ಪ್ರಾಬ್ಲಮ್ಸ್ ಇದೆ ಅಷ್ಟೇ. ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಬರೀ ಒಂದು 10 or 12 ಪ್ರಾಬ್ಲಮ್ಸ್ ಇದೆ ಅಷ್ಟೇ. ಪ್ರಾಕ್ಟೀಸ್ ಆಲ್ ಆಫ್ ದೆಮ್. One of them you will get in your exam. So whichever problem you get, you'll be able to write the answer because you already know the solution. 6 marks pakka barutte ee topic na ನೀವು practice ಮಾಡಿದ್ರೆ. In the video description, I have given the links for WhatsApp group and Telegram channel. Join them for all the practice questions and notes. See you in our next video.